ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಬೆಂಗಳೂರು ವಯಾಲಿಕಾವಲ್ ಟಿಟಿಡಿ ಆಲಯದಲ್ಲಿ ಆಗಮೋಕ್ತವಾಗಿ ಕೋಯಿಲ್ ಆಳ್ವರ್ ತಿರುಮಂಜನ. ಆಲಯದ ಪರಿಸರ, ಬಲಿಪೀಠಗಳನ್ನು ಸ್ವಚ್ಛಗೊಳಿಸಿದ ಆಲಯದ ಅಧಿಕಾರಿಗಳು, ಅರ್ಚಕರು. ತಿರುಪತಿ ಕಪಿಲ ತೀರ್ಥದಲ್ಲಿ ವೈಭವವಾಗಿ ನೆರವೇರಿದ ಪುಷ್ಕರಣಿ ಆರತಿ. ಊಂಜಲ್ ಸೇವೆಯಲ್ಲಿ ಭಕ್ತರನ್ನ ಕಟಾಕ್ಷಿಸಿದ ಶ್ರೀ ಕಾಮಾಕ್ಷಿ ಕಪಿಲೇಶ್ವರ ಸ್ವಾಮಿ. ಬೆಂಗಳೂರಿನ ವಯಾಲಿಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಆಲಯದಲ್ಲಿ ಕೋಯಿಲ್ ಆಳ್ವರ್ ತಿರುಮಂಜನವನ್ನ ಆಗಮೋಕ್ತವಾಗಿ ನೆರವೇರಿಸಲಾಯಿತು. ಈ ತಿಂಗಳ 16ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೂ 3 ದಿನಗಳು ಪವಿತ್ರೋತ್ಸವವನ್ನು ನಿರ್ವಹಿಸುವರು. ಈ ಪವಿತ್ರೋತ್ಸವವನ್ನು ನೆರವೇರಿಸುವ ಮೊದಲ ಬರುವ ಮಂಗಳವಾರ ಆಲಯದಲ್ಲಿ ಕೋಯಿಲ್ ಆಳ್ವರ್ ತಿರುಮಂಜನ ನೆರವೇರಿಸುವವರು. ಈ ಪ್ರಯುಕ್ತ ಆಲಯದ ಅಧಿಕಾರಿಗಳು, ಅರ್ಚಕರು, ಸಿಬ್ಬಂದಿಗಳು ಆಲಯದ ಪರಿಸರವನ್ನು, ಪ್ರಾಂಗಣವನ್ನು ಶುಭ್ರಗೊಳಿಸಿದರು. ಆನಂತರ ಧ್ವಜಸ್ತಂಭ, ಬಲಿಪೀಠ ಮತ್ತಿತರ ಪ್ರಾಂತ್ಯಗಳಲ್ಲಿ ಸುಗಂಧ ಪರಿಮಳ ಲೇಪನದಿಂದ ಶುದ್ಧಗೊಳಿಸಿ ಗರ್ಭಾಲಯದಲ್ಲಿ ಸುಗಂಧ ಪರಿಮಳ ಲೇಪನ ಮಾಡಿ ಕೋಯಿಲ್ ಆಳ್ವರ್ ತಿರುಮಂಜನ ನೆರವೇರಿಸಿದರು. ತಿರುಪತಿಯ ಕಪಿಲ ತೀರ್ಥ ಶ್ರೀ ಕಪಿಲೇಶ್ವರ ಸ್ವಾಮಿಯವರ ಆಲಯದಲ್ಲಿ ಸೋಮವಾರ ಸಾಯಂ ಸಂಧ್ಯಾ ವೇಳೆ ಶ್ರೀ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಸ್ವಾಮಿಯವರಿಗೆ ಪುಷ್ಕರಣಿ ಆರತಿ, ಊಂಜಲ್ ಸೇವೆಯನ್ನ ನೇತ್ರಪರ್ವವಾಗಿ ನಿರ್ವಹಿಸಲಾಯಿತು. ತಿರುಮಲ ತಿರುಪತಿ ದೇವಸ್ಥಾನಂ ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಪುಷ್ಕರಣಿ ಆರತಿ ಪ್ರಾರಂಭಿಸಿರುವರು. ಪ್ರತಿ ಸೋಮವಾರ ಸಾಯಂಕಾಲ 5:30 6 ಗಂಟೆ ಮಧ್ಯ ಪ್ರದೋಷ ಸಮಯದಲ್ಲಿ ಈ ಪುಷ್ಕರಣಿ ಆರತಿ ನಿರ್ವಹಿಸುತ್ತಿದ್ದಾರೆ. ಕಪಿಲ ತೀರ್ಥ ಶ್ರೀ ಕಪಿಲೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕಪಿಲ ಮಹರ್ಷಿ ಇಲ್ಲಿ ಶಿವಲಿಂಗವನ್ನ ಪ್ರತಿಷ್ಠಾಪಿಸಿದರು ಎಂಬುದು ಸ್ಥಳ ಪುರಾಣದಿಂದ ತಿಳಿದು ಬಂದಿದೆ. ತಿರುಪತಿ ನಗರದಲ್ಲಿರುವ ಬಹಳ ಪುರಾತನ ಆಲಯವಾಗಿ ಪ್ರಖ್ಯಾತಿ ಹೊಂದಿರುವ ಕಪಿಲ ತೀರ್ಥದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯವರ ಆಲಯಕ್ಕೆ ಶ್ರೀವಾರಿ ಮಾತೃಮೂರ್ತಿ ವಕುಳಮಾತೆ ಬಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯವರಿಗೆ ಕಲ್ಯಾಣ ನೆರವೇರಿಸಬೇಕು ಎಂದು ಪ್ರಾರ್ಥಿಸಿದರು ಎಂಬುದು ಚಾರಿತ್ಯದ ಆಧಾರದಿಂದ ತಿಳಿದಿದೆ. ಇಂತಹ ಪ್ರಾಮುಖ್ಯತೆ ಇರುವ ಈ ಕಪಿಲ ತೀರ್ಥ ಶ್ರೀ ಕಾಮಾಕ್ಷಿ ಸಮೇತ ಕಪಿಲೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿ ಸೋಮವಾರ ಸ್ವಾಮಿ ಅಮ್ಮನವರಿಗೆ ಉಂಜಲ್ ಸೇವೆ ನಿರ್ವಹಿಸುವುದಕ್ಕಿಂತ ಮೊದಲು ಸಾಯಂಕಾಲ 5:30 6 ಗಂಟೆಗಳ ಮಧ್ಯೆ ಈ ಪುಷ್ಕರಣಿ ಆರತಿ ನಿರ್ವಹಿಸುತ್ತಾರೆ. ಇದರ ಅಂಗವಾಗಿ ಸೋಮವಾರ ಸಾಯಂಕಾಲ ಶ್ರೀ ಕಾಮಾಕ್ಷಿ ಸಮೇತ ಕಪಿಲೇಶ್ವರ ಸ್ವಾಮಿಯವರನ್ನು ಪಲ್ಲಕ್ಕಿಯಲ್ಲಿ ಆಸೀನರಾಗಿಸಿ ಪಟ್ಟು ಪೀತಾಂಬರ ಸ್ವರ್ಣಾಭರಣಗಳೊಂದಿಗೆ ಶೋಭಾಯಮಾನವಾಗಿ ಅಲಂಕರಿಸಿ ಆನಂತರ ಆಲಯದಿಂದ ಮಂಗಳವಾದ್ಯಗಳ ನಡುವೆ ಪುಷ್ಕರಣಿಯ ಬಳಿ ತಂದು ಸ್ವಾಮಿ ಅಮ್ಮನವರನ್ನು ಆಸೀನಗೊಳಿಸಿದರು. ಆನಂತರ ಸ್ವಾಮಿಗೆ ಪಂಚ ಆರತಿ, ಮಹಾಮಂಗಳಾರತಿ ಸಮರ್ಪಿಸಿ ಪುಷ್ಕರಣಿ ಆರತಿ ನಿರ್ವಹಿಸಿದರು. ನಂತರ ಮತ್ತೆ ಮಂಗಳವಾದ್ಯಗಳ ನಡುವೆ ಸ್ವಾಮಿ ಅಮ್ಮನವರನ್ನು ಉತ್ಸವವಾಗಿ ಊಂಜಲ್ ಮಂಟಪಕ್ಕೆ ತಂದರು.
ಆನಂತರ ಶ್ರೀ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಸ್ವಾಮಿಗೆ ಉಂಜಲ್ ಸೇವೆಯನ್ನ ನಿರ್ವಹಿಸಿ ಪ್ರತ್ಯೇಕ ಪೂಜೆಗಳನ್ನು ಮಾಡಿದ ನಂತರ ವೇದ ನಾದ ಸಹಿತವಾಗಿ ಆದಿ ದಂಪತಿಗಳಿಗೆ ಉಂಜಲ್ ಸೇವೆ ನಯನ ಮನೋಹರವಾಗಿ ನಿರ್ವಹಿಸಿದರು. ಗೋಕರ್ಣದ ಕುಮಟಾದ ಬಳಿಯಲ್ಲಿರುವ ಅಶೋಕನಗರದಲ್ಲಿರುವ ಶ್ರೀರಾಮಚಂದ್ರಪುರ ಮಠದಲ್ಲಿ ಚಾತುರ್ಮಾಸ್ಯದ ಪೂಜೆಗಳು ವೈಭವದಿಂದ ಜರುಗಿದವು. ಗೋಕರ್ಣದಲ್ಲಿರುವ ಶ್ರೀರಾಮಚಂದ್ರಪುರ ಮಠದಲ್ಲಿ ಮಠದ ಮಠಾಧೀಶರಾದ ಶ್ರೀ 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 ರಾಘವೇಶ್ವರ ಭಾರತಿ ಸ್ವಾಮೀಜಿಯವರು ತಮ್ಮ ಚಾತುರ್ಮಾಸ್ಯ ದೀಕ್ಷೆಯು ಸಂಪೂರ್ಣಗೊಂಡಿತು. ಈ ಪ್ರಯುಕ್ತ ಶ್ರೀಮಠದಲ್ಲಿ ಸೀಮೋಲ್ಲಂಘನದ ಅಂಗವಾಗಿ ಸಭಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದರು. ಬೆಂಗಳೂರಿನ ವಯಾಲಿಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಆಲಯದಲ್ಲಿ ಇದೇ ತಿಂಗಳು 16ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೂ 3 ದಿನಗಳ ಕಾಲ ಪವಿತ್ರೋತ್ಸವವು ನೆರವೇರಲಿದೆ. ಈ ಪವಿತ್ರೋತ್ಸವವನ್ನು ಕುರಿತಾಗಿ ಆಲಯದ ಅರ್ಚಕರಾದ ಶ್ರೀಕಾಂತ್ ಸ್ವಾಮಿಯವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಗರ್ಭವೈಷ್ಣವ ಸೇವಿತಂ ನಮಾಮಿ ದೇವೇಶಂ ಸರ್ವಕಾಮ್ಯ ಫಲಪ್ರದಂ. ಆಸ್ತಿಕ ಭಕ್ತಮಹಾಶಯರಲ್ಲಿ ವಿನಂತಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ತಿರುಮಲ ತಿರುಪತಿ ದೇವಸ್ಥಾನಗಳು ಮಲ್ಲೇಶ್ವರಂ ಬೆಂಗಳೂರಿನಲ್ಲಿ ಇದೇ ತಿಂಗಳು 16ನೇ ತಾರೀಕು ದಿಂದ 19ನೇ ತಾರೀಕಿನವರೆಗೂ ಆಲಯದಲ್ಲಿ ತ್ರಯಾನ್ನಿಕ ಸಂಕಲ್ಪ ರೀತ್ಯ ವಿಶೇಷವಾದಂತಹ ಪವಿತ್ರೋತ್ಸವವನ್ನು ದೇವಾಲಯದ ವತಿಯಿಂದ ಏರ್ಪಡಿಸಲಾಗಿದ್ದು, ಈ ಸಂವತ್ಸರದಲ್ಲಿ ಆಗಿರ್ತಕ್ಕಂತಹ
ಲೋಪದೋಷಗಳ ಪ್ರಾಯಶ್ಚಿತ್ತಕ್ಕಾಗಿ ಮಾಡತಕ್ಕಂತಹ ವಿಶೇಷ ಉತ್ಸವ ಪವಿತ್ರೋತ್ಸವ. ಇದರ ಅಂಗವಾಗಿ 16ನೇ ತಾರೀಕು ಸಾಯಂಕಾಲ ಅಂಕುರಾರ್ಪಣೆಯಿಂದ ಪ್ರಾರಂಭಗೊಂಡು 17ನೇ ತಾರೀಕು ಪವಿತ್ರ ಪ್ರತಿಷ್ಠೆ, 18ನೇ ತಾರೀಕು ಪವಿತ್ರ ಸಮರ್ಪಣೆ, 19ನೇ ತಾರೀಕು ಸಾಯಂಕಾಲ ಮಹಾಪೂರ್ಣಾಹುತಿಯೊಂದಿಗೆ ಈ ಪವಿತ್ರೋತ್ಸವ ಕಾರ್ಯಕ್ರಮವು ಮುಗಿಯಲಿದೆ. ಎಲ್ಲ ಆಸ್ತಿಕ ಭಕ್ತ ಮಹಾಶಯರು ಕೂಡ ಈ ಒಂದು ಪವಿತ್ರೋತ್ಸವದಲ್ಲಿ ಪಾಲ್ಗೊಂಡು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಲು ವಿನಂತಿ. ಅದೇ ರೀತಿಯಾಗಿ ಈ ಪವಿತ್ರೋತ್ಸವಕ್ಕೆ ಎಲ್ಲ ಆಸ್ತಿಕ ಭಕ್ತ ಮಹಾಶಯರಿಗೂ ಕೂಡ ಸೇವೆಯನ್ನು ಮಾಡಲು ದೇವಸ್ಥಾನದ ವತಿಯಿಂದ ಅವಕಾಶ ಕಲ್ಪಿಸಲಾಗಿದೆ. 1,000 ರೂಪಾಯಿ ಟಿಕೆಟನ್ನು ಪಡೆದು ಶ್ರೀ ಸ್ವಾಮಿಯವರ ಸೇವೆಯಲ್ಲಿ ಪಾಲ್ಗೊಂಡು ಈ ಟಿಕೆಟನ್ನು ಪಡೆದಂತಹ ಎಲ್ಲ ಸೇವಾಕರ್ತರಿಗೂ ಕೂಡ ಸ್ವಾಮಿಯವರ ಪ್ರಸಾದವಾದಂತಹ ವಿಶೇಷವಾದಂತಹ ಲಡ್ಡು, ವಡೆ ಹಾಗೂ ಪವಿತ್ರ ಮಾಲೆಯನ್ನು ನೀಡಲಾಗುತ್ತೆ. ಎಲ್ಲ ಭಕ್ತ ಮಹಾಶಯರು ಕೂಡ ಈ ಒಂದು ಸೇವೆಯಲ್ಲಿ ಪಾಲ್ಗೊಂಡು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಓಂ ನಮೋ ವೆಂಕಟೇಶ. ಕೋಲಾರ ನಗರದ ಭಕ್ತರೊಬ್ಬರ ಮನೆಯಲ್ಲಿ ಭಕ್ತಿ ವೈಭವದಿಂದ ಶ್ರೀ ಅನಂತ ಪದ್ಮನಾಭ ರಥಾಚರಣೆಯನ್ನ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಪೂರಿ ಜಗನ್ನಾಥ ಅಲಂಕಾರದ ವೇದಿಕೆಯಲ್ಲಿ ಶ್ರೀ ಅನಂತ ಪದ್ಮನಾಭ ಸ್ವಾಮಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಈ ನಿಮಿತ್ತ ಪೂರಿ ಜಗನ್ನಾಥ ಶೈಲಿಯ ಅಲಂಕಾರದೊಂದಿಗೆ ವಿಶೇಷ ವೇದಿಕೆಯನ್ನ ಸಿದ್ಧಪಡಿಸಿ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯ ಚಿತ್ರಪಟ ಹಾಗೂ ಪವಿತ್ರ ಕಲಶಗಳನ್ನು ಪ್ರತಿಷ್ಠಾಪಿಸಲಾಯಿತು. ಅರ್ಚಕರು ಭಕ್ತಿಯಿಂದ ರಥಾಚರಣೆಯನ್ನ ಅಷ್ಟೋತ್ತರ ನಾಮಾವಳಿ ಪಠಣದ ನಡುವೆ ಪುಷ್ಪಾರ್ಚನೆ ನೆರವೇರಿಸಿದ ನಂತರ ದೀಪಾರಾಧನೆ, ನೈವೇದ್ಯ ಹಾಗೂ ಆರತಿಗಳೊಂದಿಗೆ ರಥಾಚರಣೆ ಸಂಪನ್ನಗೊಂಡಿತ್ತು. ಭಕ್ತರು ಭಾಗವಹಿಸಿ ದೇವರ ದಿವ್ಯ ಅನುಗ್ರಹಕ್ಕೆ ಪಾತ್ರರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನ ಪ್ರಸಾದವನ್ನ ನೆರವೇರಿಸಬೇಕೆನ್ನುವ ಸಂಕಲ್ಪವನ್ನ ಟಿಟಿಡಿ ಚೇರ್ಮನ್ ಹಾಗೂ ಈವೋರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರು ವೈಯಾಲಿ ಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನ ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನ ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ
वेङ्कटेश प्रयच्छ प्रयच्छ। ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಆತ್ಮಧ್ಯಾನ ಮಂದಿರದಲ್ಲಿ ಭಕ್ತರು ಧ್ಯಾನವನ್ನ ಮಾಡಿದರು. ದೀಪವನ್ನ ಬೆಳಗಿಸಿ ಸಾಮೂಹಿಕ ಧ್ಯಾನವನ್ನ ಮಾಡಲಾಯಿತು. ಧ್ಯಾನಾಸಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಧರ್ಮಪುರಿ ಜಿಲ್ಲೆ ಪುಲ್ಲಾಳಪಟ್ಟಿ ಮಾರಿ ಅಮ್ಮನ ದೇವಸ್ಥಾನದ ವಾರ್ಷಿಕ ಮಹೋತ್ಸವ ಸಮಾರಂಭವು ವೈಭವದಿಂದ ಜರುಗಿತು. ಧರ್ಮಪುರಿ ಜಿಲ್ಲೆಯ ಪಾಲಕ್ಕೋಡು ಬಳಿಯ ಪುಲ್ಲಾಳಪಟ್ಟಿ ಅರುಳ್ಮಿಗು ಮಾರಿ ಅಮ್ಮನ ದೇವಸ್ಥಾನದ ವಾರ್ಷಿಕ ಮಹೋತ್ಸವದ ಸಮಾರಂಭದ ಪ್ರಯುಕ್ತ ದೇವಿಗೆ ವಿವಿಧ ರೀತಿಯ ನೈವೇದ್ಯಗಳೊಂದಿಗೆ ವಿಶೇಷ ಅಭಿಷೇಕಗಳು ನಡೆದವು. ಇದರ ನಂತರ ಗ್ರಾಮದ ಭಕ್ತರು ಮೆರವಣಿಗೆಯಲ್ಲಿ ಆಗಮಿಸಿ ದೇವಿಗೆ ಕ್ಷೀರಾಭಿಷೇಕ ಮಾಡಿದರು. ನಂತರ ಪೂಜೆಗೆ 108 ಹಾಲಿನ ಶಂಖಗಳನ್ನು ಬಳಸಲಾಗಿತ್ತು. ಇದರ ನಂತರ ಸಾಮೂಹಿಕ ದೀಪಾರಾಧನೆ ಪೂಜೆ ನಡೆಸಿತು. ಇದರಲ್ಲಿ 100ಕ್ಕೂ ಹೆಚ್ಚು ಮಹಿಳೆಯರು ಭಾಗವಹಿಸಿ ತಮ್ಮ ಕುಟುಂಬಗಳೊಂದಿಗೆ ಸಂಪತ್ತು, ಸಮೃದ್ಧಿ ಮತ್ತು ದೀರ್ಘಾಯುಷ್ಯಕ್ಕಾಗಿ ದೀಪಾರಾಧನೆ ಪೂಜೆಯನ್ನ ಮಾಡಿದರು. ಉತ್ಸವ ತಂಡ ಮತ್ತು ಗ್ರಾಮದ ಸಾರ್ವಜನಿಕರ ಪರವಾಗಿ ಎಲ್ಲ ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಶ್ರೀ ಬಿಳಿಗಿರಿ ರಂಗನ ದೇವಸ್ಥಾನದಲ್ಲಿ ಪವಿತ್ರೋತ್ಸವವು ವೈಭವದಿಂದ ನೆರವೇರುತ್ತಿದೆ. ಅದರಂತೆ ಶ್ರೀ ಬೂನಿಲಾ ಸಮೇತ ಶ್ರೀ ರಂಗನಾಥ ಸ್ವಾಮಿಯವರಿಗೆ ಅಭಿಷೇಕಾದಿ ಪೂಜೆಗಳು ನೆರವೇರಿಸಿ ಯಾಗಶಾಲಾ ಪೂಜೆಗಳು ನಡೆಯಿತು. ವೈಖಾನಸ ಆಗಮ ಶಾಸ್ತ್ರ ಪಂಡಿತರು ಯಾಗಶಾಲೆಯಲ್ಲಿ ಬೃಹತ್ ಹೋಮಕುಂಡವನ್ನ ನಿರ್ಮಿಸಿ ಪವಿತ್ರೋತ್ಸವವು ಹೋಮಗಳನ್ನು ನೆರವೇರಿಸಿದರು. ನಂತರ ಮಹಾಮಂಗಳಾರತಿ ಬೆಳಗಲಾಯಿತು. ಪವಿತ್ರ ಕಳಶವನ್ನು ಪ್ರಾಕಾರದಲ್ಲಿ ಪ್ರದಕ್ಷಿಣೆಯಾಗಿ ಯಾಗಶಾಲೆಯಲ್ಲಿ ಪ್ರತಿಷ್ಠಾಪಿಸಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಒಡೆಯನಕೆರೆಯ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ವೈಭವದಿಂದ ಜರುಗಿದವು. ಅನಂತ ಪದ್ಮನಾಭ ಚತುರ್ದಶಿಯ ಅಂಗವಾಗಿ ಶಿಡ್ಲಘಟ್ಟ ತಾಲೂಕಿನ ಒಡೆಯನಕೆರೆಯ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದಲ್ಲಿ ದಿನಪೂರ್ತಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಮೊದಲಿಗೆ ಗರ್ಭಗುಡಿಯಲ್ಲಿರುವ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯನ್ನು ಹೂವಿನ ಹಾರಗಳಿಂದ ಅಲಂಕಾರ ಮಾಡಿ ಸಜ್ಜುಗೊಳಿಸಲಾಯಿತು. ಆನಂತರ ಅರ್ಚಕರು ಷೋಡಶೋಪಚಾರಾದಿ ವಿವಿಧ ಪೂಜಾ ವಿಧಿಗಳನ್ನು ನೆರವೇರಿಸಿ ದೇವಾಲಯದ ಆವರಣದಲ್ಲಿ ನಿರ್ಮಿಸಲಾದ ಹೋಮಕುಂಡದಲ್ಲಿ ಪುರೋಹಿತರು ವಿವಿಧ ಹೋಮ ಹವನಗಳನ್ನು ನೆರವೇರಿಸಿ ಭಕ್ತರ ಸಮೃದ್ಧಿ ಹಾಗೂ ಜನರ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿದರು. ನಂತರ ಕಳಶಗಳಿಗೆ ಪೂಜೆ ಸಲ್ಲಿಸಿ ಮಂಗಳಾರತಿಯನ್ನ ಬೆಳಗಿಸಲಾಯಿತು. ಆ ಬಳಿಕ ಕಳಶವನ್ನು ಅರ್ಚಕರು ಶಿರದ ಮೇಲೆ ಹೊತ್ತು ದೇವಾಲಯದ ಪ್ರದಕ್ಷಿಣೆ ಬಂದು ಭಕ್ತರ ಮೇಲೆ ಪ್ರೋಕ್ಷಣೆಯನ್ನ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಷೋಡಶೋಪಚಾರ ಪೂಜೆ, ಮಹಾಮಂಗಳಾರತಿ ನೆರವೇರಿದಾಗ ಭಕ್ತರು ದೇವರ ದಿವ್ಯ ದರ್ಶನ ಪಡೆದು ಪಾವನರಾದರು. ಆನಂತರ ಭಕ್ತರಿಗೆ ಅನ್ನಪ್ರಸಾದ ವಿತರಣೆ ಮಾಡಲಾಯಿತು.
ಶ್ರೀರಾಂಪುರದಲ್ಲಿರುವ ಶ್ರೀ ವಳ್ಳಿ ದೇವಸೇನ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರ ಆಲಯದಲ್ಲಿ ಮಂಗಳವಾರ ವಿಶೇಷ ಪೂಜೆಗಳು ವೈಭವದಿಂದ ಜರುಗಿದವು. ಈ ನಿಮಿತ್ತ ವಲ್ಲಿ ದೇವಯಾನಿ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ವಿವಿಧ ಬಗೆಯ ಪುಷ್ಪಗಳಿಂದ ಅಲಂಕಾರವನ್ನ ಮಾಡಿ ಸಂಕಲ್ಪದೊಂದಿಗೆ ಅರ್ಚನೆಯನ್ನ ನೆರವೇರಿಸಿ ಮಂಗಳಾರತಿಯನ್ನ ಬೆಳಗಲಾಯಿತು. ನೆರೆದ ಅನೇಕ ಭಕ್ತರು ಆರತಿಯನ್ನ ತೆಗೆದುಕೊಂಡು ಸ್ವಾಮಿಯ ದರ್ಶನ ಮಾಡಿ ಕೃತಾತ್ಮರಾದರು. ಕೋಲಾರ ನಗರದ ಕೋಟೆಯಲ್ಲಿರುವ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯ ಆಲಯದಲ್ಲಿ ಶ್ರೀ ಅನಂತ ಪದ್ಮನಾಭ ಚತುರ್ದಶಿಯ ಅಂಗವಾಗಿ ವಿಶೇಷ ಪೂಜೆಗಳು ಭಕ್ತಿ ಭಾವದಿಂದ ಜರುಗಿದವು. ಅನಂತ ಪದ್ಮನಾಭ ಚತುರ್ದಶಿಯ ಈ ಪವಿತ್ರ ದಿನದಲ್ಲಿ ಕೋಲಾರ ಕೋಟೆಯ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದ ಗರ್ಭಗುಡಿಯಲ್ಲಿರುವ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯನ್ನು ಪುಷ್ಪ ಮಾಲೆಗಳೊಂದಿಗೆ ವೈಭವಯುತವಾಗಿ ಅಲಂಕಾರಗಳಿಂದ ಸಜ್ಜುಗೊಳಿಸಲಾಯಿತು. ಅರ್ಚಕರು ಮೊದಲು ಭಕ್ತರಿಗೆ ಸಂಕಲ್ಪ ಪಡೆದು ಅವರ ಮನೋವಾಚೆಗಳ ಪೂರ್ಣತೆಗೆ ಪ್ರಾರ್ಥನೆ ಸಲ್ಲಿಸಿದರು. ಆನಂತರ ಅಷ್ಟೋತ್ತರ ಪುಷ್ಪಾರ್ಚನೆ ನೆರವೇರಿತು. ನಂತರ ಧೂಪ ದೀಪ ನೈವೇದ್ಯ ಸಮರ್ಪಣೆಗಳೊಂದಿಗೆ ಮಹಾಮಂಗಳಾರತಿಯನ್ನ ಬೆಳಗಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯ ದರ್ಶನವನ್ನ ಮಾಡಿ ಪುನೀತರಾದರು. ಬೆಂಗಳೂರಿನ ಗಾಯತ್ರಿ ನಗರದಲ್ಲಿರುವ ಶ್ರೀ ಶಕ್ತಿ ದೇವಿ ಕರುಮಾರಿಯಮ್ಮ ದೇವಸ್ಥಾನದಲ್ಲಿ ಮಂಗಳವಾರದ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಅಮ್ಮನವರಿಗೆ ವಿಶೇಷವಾಗಿ ಅಲಂಕಾರವನ್ನ ಮಾಡಿ ಅರ್ಚನೆ ಸಮೇತ ಮಂಗಳ ನೀರಾಂಜನ ಬೆಳಗಲಾಯಿತು. ನೆರೆದ ಭಕ್ತರು ದೇವಿಯ ಕೃಪೆಗೆ ಪಾತ್ರರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ಗೋವಿಂದ 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 ಗೋವಿಂದ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಾಂಸ್ಕೃತಿಕ ಮಂಡಲೋತ್ಸವದ ಪ್ರಯುಕ್ತ ಪದ್ಮಶ್ರೀ ಪುರಸ್ಕೃತ ವಿದೂಷಿ ಕನ್ಯಾಕುಮಾರಿ ಚೆನ್ನೈ ಅವರಿಂದ ವಯಲಿನ್ ವಾದನ ಕಾರ್ಯಕ್ರಮ ನೆರವೇರಿತು. ಈ ಸಂದರ್ಭದಲ್ಲಿ ಪರ್ಯಾಯ ಶ್ರೀಪಾದರು ಅವರನ್ನು ಶ್ರೀಕೃಷ್ಣ ಗೀತಾನುಗ್ರಹ ಪ್ರಶಸ್ತಿ ನೀಡಿ ಗೌರವಿಸಿದರು.
ಕೃಷ್ಣ ಮಠದ ಸೂರ್ಯ ಶಾಲೆಯಲ್ಲಿ ವಿಶೇಷ ವೇಣುವಾದನ ಮಂಡಲೋತ್ಸವದ ಅಂಗವಾಗಿ ಆದಿತ್ಯ ರಾಜಾರಾಮ್ ಇವರಿಂದ ವೇಣುವಾದನ ಕಾರ್ಯಕ್ರಮ ನೆರವೇರಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.